ಗೈಸ್, ವೆಲ್ಕಮ್ ಬ್ಯಾಕ್. ಇವತ್ತು ನನಗೆ ಶೂಟ್ ಇದೆ, ಸೊ ನಾನು ಇವಾಗ ಹೋಗ್ತಾ ಇದ್ದೀನಿ. ಸೊ ನಮಗೆ ಬೇಗ ಮೇಕಪ್ ಕಂಪ್ಲೀಟ್ ಮಾಡೋಣ. ಓಕೆ, ಸೊ ಇವತ್ತು ನನಗೆ 2 ವರ್ಕ್ ಇದೆ. ಸೊ ಇರೋದೊಂದು ಸಿದ್ದಾಪುರ, ಇನ್ನೊಂದು ವಿರಾಜಪೇಟೆ. ಸೊ ಹೋಗುವ ದಾರಿ ಅದರಿಂದ ಫಸ್ಟ್ ವರ್ಕ್ ನಾನು ಸಿದ್ದಾಪುರದಲ್ಲಿ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ನಾನು ವಿರಾಜಪೇಟೆಯಲ್ಲಿ ನೆಕ್ಸ್ಟ್ ವರ್ಕ್ ಮಾಡ್ತೇನೆ. ಸೊ ಇವತ್ತಿನ ವಿಶೇಷತೆಗಳು ನೀವು ಈ ವ್ಲಾಗ್ನಲ್ಲಿ ನೋಡ್ತೀರಾ. ಆಯಿಲಿ ಸ್ಕಿನ್ನಿಗೆ ಪಿಂಪಲ್ಸ್ ಜಾಸ್ತಿ ಬರೋದು ಅಂತ ಹೇಳ್ತಾರೆ. ನಂದು ತುಂಬಾ ಹೆವಿ ಡ್ರೈ ಸ್ಕಿನ್, ಆದರೂ ಕೂಡ ಪಿಂಪಲ್ಸ್ ಅಂತೂ ನಿಲ್ಲೋದೇ ಇಲ್ಲ. ನಾನು ಕೈಯಲ್ಲೇ ಫುಲ್ ಸ್ಪ್ರೆಡ್ ಮಾಡೋದಾಯ್ತಾ. ಹಾಗೆ ನಾನು ನನ್ನೊಂದು ಮಿನಿ ವ್ಲಾಗ್ ಹಾಕಿದ್ದೆ ಆಯಿತಾ. ಸೊ ಅದರಲ್ಲಿ ನಾನು ಹೇಳಿದ್ದೆ ಒಂದು ವಿಷಯ. ನಾನು ಈ ಥರ ರಂಜಾನ್ ಟೈಮಲ್ಲಿ ಪ್ರಮೋಷನ್ ಮಾಡಲಿಕ್ಕೆ ಹೋಗ್ತೀನಿ ಅಲ್ವಾ. ಸೊ ಸ್ವಲ್ಪ ಕಿರಿಕಿರಿ ಜನರ ಅಭಿಪ್ರಾಯಗಳೇನು ಅಂತ ಹೇಳಿದ್ರೆ, ರಂಜಾನ್ ಟೈಮ್ ಅಲ್ವಾ, ಇವಾಗಲಾದರೂ ಸುಮ್ಮನೆ ಸ್ವಲ್ಪ ಆದರೂ ಮನೇಲಿ ಕೂರಬಹುದಲ್ಲ, ಇವಾಗಲೂ ಅವಳಿಗೆ ವಿಡಿಯೋ, ಇವಾಗಲಾದರೂ ಸ್ವಲ್ಪ ಏನಂತ ಹೇಳೋದು, ಅದಕ್ಕೆ ಕೂರ್ಬೋದಲ್ಲ ಮನೆಯಲ್ಲಿ, ಹಂಗೆ ಹಿಂಗೆ ಅಂತ ಒಂದು ವಿಷಯ ನಾನು ಹೇಳಿದ್ದೆ. ಆ ವಿಡಿಯೋದಲ್ಲಿ ಆನ್ಸರ್ ಕೊಟ್ಟಿದ್ದೆ ಅಂಥವರಿಗೆ. ನಾನು ಪ್ರಮೋಷನ್ ವರ್ಕ್ ಮಾಡ್ತಾ ಇರೋದು, ಇದು ನನ್ನ ಜಾಬ್. ಓಕೆ, ಫಸ್ಟ್ ಆಫ್ ಆಲ್ ನೀವು ಅರ್ಥ ಮಾಡ್ಕೋಬೇಕಾಗಿರೋ ವಿಷಯ, ಇದು ನನ್ನ ಜಾಬ್. ಒಬ್ಬರು ಸುಮ್ಮನೆ ಮನೆಯಿಂದ ಈ ಥರ ಎಲ್ಲ ರೆಡಿಯಾಗಿ ಡ್ರೆಸ್ಸಿಗೆ ದುಡ್ಡು ಖರ್ಚು ಮಾಡಿ, ಪೆಟ್ರೋಲ್ಗೆ ದುಡ್ಡು ಖರ್ಚು ಮಾಡಿ, ಫುಡ್ಡಿಗೆ ದುಡ್ಡು ಖರ್ಚು ಮಾಡಿ ಎಲ್ಲ ಹೋಗಿ ಇನ್ನೊಂದು ಶಾಪ್ದು ಸುಮ್ಮನೆ ಅವ್ರದ್ದು ವೀಡಿಯೋ ಮಾಡಿ ಬರಲಿಕ್ಕೆ ನಮಗೇನು ಹುಚ್ಚಿದೆಯಾ? ಫಸ್ಟ್ ಆಫ್ ಆಲ್ ನೀವು ಥಿಂಕ್ ಮಾಡಬೇಕಾಗಿರೋ ವಿಷಯ ಇದು. ನನಗೇನಾದರೂ ಹುಚ್ಚಿದೆಯಾ? ನನಗೆ ಅಂತಲ್ಲ, ಈ ಥರ ವೀಡಿಯೋ ಮಾಡಿ ಯಾರಿಗಾದ್ರೂ ಹುಚ್ಚಿದೆಯಾ? ಸುಮ್ಮನೆ ಹೋಗಿ ಯಾವುದಾದ್ರೂ ಶಾಪ್ದು ವೀಡಿಯೋ ಮಾಡಿ ಬರಲಿಕ್ಕೆ ಏನಿಲ್ಲ ತಾನೇ. ಅದಕ್ಕೆ ನಮಗೊಂದು ಇನ್ಕಮ್ ಇದೆ. ಸೊ ಮೊದಲೆಲ್ಲ ಅಡ್ವರ್ಟೈಸ್ಮೆಂಟ್ ಕೊಡ್ತಾಯಿದ್ರಿ ಟಿ ವಿಯಲ್ಲಿ, ರೇಡಿಯೋದಲ್ಲಿ, ನ್ಯೂಸ್ ಪೇಪರಲ್ಲಿ. ಸೊ ಇವಾಗ ಅಂತ ಹೇಳಿದ್ರೆ 99% ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋರೇ ಇದ್ದಾರೆ. ಸೊ ಬೆಸ್ಟ್ ವೇ ಅಂತ ಹೇಳಿದ್ರೆ ಪ್ರಮೋಟ್ ಮಾಡಲಿಕ್ಕೆ ಸೋಷಿಯಲ್ ಮೀಡಿಯಾ. ಅದರಿಂದ ಅವ್ರು ನಮ್ಮನ್ನು ಕರೀತಾರೆ, ನಮಗೊಂದು ಪೇಮೆಂಟ್ ಕೊಡ್ತಾರೆ, ನಾವು ಅದನ್ನು ನಮ್ಮ ಕೆಲಸ ಮುಗಿಸಿ ಬರ್ತೇವೆ ಅಲ್ವಾ. ಹೀಗಿರುವಾಗ ಇದು ನನ್ನ ಜಾಬ್. ಉಪವಾಸವಲ್ಲ, ನಾರ್ಮಲ್ ಟೈಮ್ ಆದರೂ, ಏನೇ ವಿಷಯ ಆದರೂ, ಮಳೆ ಆದರೂ, ಗಾಳಿ ಆದರೂ, ಚಳಿ ಆದರೂ, ಬಿಸಿಲಾದರೂ, ನನ್ನ ಕೆಲಸ ನಾನು ಮಾಡಲೇಬೇಕು. ವೀಡಿಯೋ ಅಂದರೆ ಇವಾಗಿನೆಲ್ಲರ ಮೈಂಡ್ಸೆಟ್ ಹೇಗೆ ಅಂತ ಹೇಳಿದ್ರೆ, ವೀಡಿಯೋ ಅಂದರೆ ಮುಗೀತು, ವೀಡಿಯೋನಾ ಮುಗೀತು ಕತೆ ಅಷ್ಟೇ. ಯಾಕೆ ಈಗೆಲ್ಲ ಯೋಚನೆ ಮಾಡ್ತಿದ್ದೀರ ಅಂತ ಅರ್ಥ ಆಗ್ತಾಯಿಲ್ಲ. ಮತ್ತು ಇವಾಗ ನಾನಂತೂ ಇದೆಲ್ಲ ತಲೆಗೆ ತಗೊಳ್ಳೋ ಹುಡುಗಿನೇ ಅಲ್ಲ. ಫಸ್ಟ್ ಆಫ್ ಆಲ್ ನನಗೆ ಐಲೈನರ್ ಹಾಕೋದು ದೊಡ್ಡ ಟಾಸ್ಕ್ ಆಯಿತಾ. ಯಾರಾದರೂ ಒಂದು ಏನಾದರೂ ಹೇಳಿಬಿಟ್ರೆ ನನಗೆ ಆ ಸ್ಪಾಟಲ್ಲಿ ಉತ್ತರ ಕೊಡಲಿಕ್ಕೆ ತುಂಬಾ ಟಾಸ್ಕ್. ಅಲ್ಲದ ಸಮಯದಲ್ಲಿ ಬಾಯಿ ಈ ಥರ ಬಳ 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 ಅಂತ ಹೇಳ್ತೇನೆ ಇರುತ್ತೆ. ಅವಶ್ಯಕತೆ ಇರುವ ಸಮಯ ಬಂದಾಗ ನಾಲಿಗೆ ಹೊರಗಡೆನೇ ಬರಲ್ವೇ ನಾನಂತೂ. ನನ್ನ ಲಿಪ್ಸ್ಟಿಕ್ ಎಲ್ಲಿದೆ ಅಂದರೆ ನನ್ನ ಬ್ಯಾಗಲ್ಲಿದೆ. ನೆನ್ನೆ ನನಗೆ ವರ್ಕ್ ಇತ್ತು, ಸೊ ನಾನು ಹೋದಾಗ ಲಿಪ್ಸ್ಟಿಕ್ ಬ್ಯಾಗಲ್ಲಿ ಹಾಕ್ಕೊಂಡೋಗಿದ್ದೆ. ಇದೆಲ್ಲ ಡೈಲಿ ಬ್ಯಾಗಲ್ಲಿ ಇಟ್ಕೊಳ್ಳೋದು ಆಯಿತಾ. ವೀಡಿಯೋ ಮಾಡಲಿಕ್ಕೆ ಹೋಗುವಾಗ ಹಾಕ್ಕೊಳ್ಳೋದು, ಆಮೇಲೆ ಬಂದು ಬಿಚ್ಚಿಡೋದು. ಸೊ ಒಂದು ವಿಡಿಯೋ ಅಥವಾ ಒಬ್ಬರ ಮುಂದೆ ಹೋಗುವಾಗ ಒಂದು ಫಸ್ಟ್ ಇಂಪ್ರೆಸ್ ಅಲ್ಲ, ಒಂದು ಮೊದಲನೇ ನೋಟ ಅಂತ ಹೇಳೋದು ನಮ್ಮ ಡ್ರೆಸ್ಸಿಂಗ್ ಸೆನ್ಸ್, ನಮ್ಮ ಮೇಕಪ್, ನಮ್ಮ ಮಾತಾಡೋ ರೀತಿ, ಇದೆಲ್ಲನೂ ಕೂಡ ಒಬ್ಬರ ಮುಂದೆ ಹೋಗುವಾಗ ನಾವು ಅಬ್ಸರ್ವ್ ಮಾಡಿ ನಾವು ಕರೆಕ್ಟಾಗಿ ನೀಟಾಗಿ ಇರಬೇಕಾಗಿರೋ ವಿಷಯಗಳಿದು. ಸೊ ಇದೆಲ್ಲ ನಾವು ನೋಡದೆ, ಇದೆಲ್ಲ ನಾವು ತಿಳ್ಕೊಳ್ಳೋದೆ ವಿಡಿಯೋ ಮಾಡಲಿಕ್ಕೆ ಹೋಗಿ ಏನೂ ಕೂಡ ಪ್ರಯೋಜನ ಇಲ್ಲ. ಓಕೆ, ಫಸ್ಟ್ ಆಫ್ ಆಲ್ ಇದೆಲ್ಲ ನಾವು ನೋಡ್ಕೊಳ್ಳೇಬೇಕು ವಿಡಿಯೋ ಮಾಡಲಿಕ್ಕೆ ಹೋಗುವಾಗ. ಓಕೆ, ಸೊ ಗಾಯ್ಸ್, ಇನ್ನು ನಾನು ನನ್ನ ಕಾಸ್ಟ್ಯೂಮ್ ಚೇಂಜ್ ಮಾಡಬೇಕು. ಸೊ ಇವತ್ತಿನ ನನ್ನ ಡ್ರೆಸ್ ಇದು. ನೀವು ನನ್ನ ಮುಂದಿನ ವೀಡಿಯೋ ಅಲ್ಲ, ಹಳೆ ವೀಡಿಯೋದಲ್ಲಿ ನೀವು ನೋಡಿರಬಹುದು. ಸೊ ಗಾಯ್ಸ್, ನನ್ನ ಡ್ರೆಸ್ ಚೇಂಜ್ ಮಾಡಿ ಆಗಿದೆ. ಸೊ ಇನ್ನು ಹೇರ್ ಸ್ವಲ್ಪ ಡ್ರೈ ಆಗಲಿಲ್ಲ. ಸೊ ಹೇರನ್ನು ಡ್ರೈ ಮಾಡ್ಕೊಬಿಡುವ. ಓಕೆ,
ಹಾರ್ನೆಲ್ಲ ಇತ್ತು. ಓಕೆ ಫೈನ್. ಇವಾಗ ಇದೇನಂತ ಹೇಳಿದರೆ ನಾನು ಎಲ್ಲ ಎಳ್ದಾಕಿದ್ದೀನಿ, ಸೊ ಅದೆಲ್ಲ ಫಾಸ್ಟಾಗಿ ತೆಗೆದಿಟ್ಬಿಡುವ. ಎಲ್ಲರೂ ಇದೊಂದು ಹೇರ್ ಸಿರಮ್ ಆಯಿತಾ, ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿದೆ. ಸೊ ತಲೆ ಕೋಮ್ ಮಾಡೋಕ್ಕಿಂತ ಮುಂಚೆ ಹಾಕಲಿಕ್ಕೆ ಮರ್ತೋಯ್ತು, ಸೊ ಕಂಡಾಗ ಇವಾಗ ಹಾಕ್ತಾಯಿದ್ದೆ. ಓಕೆ, ಒಂದು ಶೈನಿಂಗ್ ಇರುತ್ತೆ ಆಯಿತಾ ಹೇರಲ್ಲಿ. ಓಕೆ, ಇನ್ನಿರುವ ಮುಂದಿನ ಕೆಲಸ ಅಂತ ಹೇಳಿದರೆ ನನ್ನ ಬ್ಯಾಗ್ ಪ್ಯಾಕಿಂಗ್. ಇವತ್ತು ನಾನು ಈ ಬ್ಯಾಗ್ ನೋಡಿ ಚೆನ್ನಾಗಿದೆ ಅಲ್ವಾ, ನಾನು ಫ್ಲಿಪ್ಕಾರ್ಟಿಂದ ತಗೊಂಡಿರೋದು. ಲಿಂಕ್ ಬೇಕಾದರೆ ಕೇಳಿ ಕಳಿಸ್ಕೊಡ್ತೀನಿ, ಚೆನ್ನಾಗಿದೆ ಅಂತ. ಸೊ ನನ್ನ ಇವತ್ತಿನ ಥಿಂಗ್ಸ್ ಎಲ್ಲ ಈ ಬ್ಯಾಗ್ ಒಳಗೆ ಹಾಕೊಂಡು, ನಾನು ಯಾವಾಗಲೂ ಅಲ್ಲ, ಇವಾಗ ರೀಸೆಂಟಾಗಿದ್ದು ನಾನು ಎಲ್ಲಿಂದ ತಗೊಂಡಿರೋ ಬ್ಯಾಗ್ ಇದು ಕೇರಳದಿಂದ ಅಂತ ಅಂದ್ಕೊಳ್ತೀನಿ, ಯೋಚನೆ ಇಲ್ಲ. ಸೊ ಈ ಬ್ಯಾಗಲ್ಲಿ ನಾನು ಯಾವತ್ತೂ ತಗೊಂಡು ಹೋಗ್ತಾಯಿದ್ದೆ. ಸೊ ಇವತ್ತು ನಾನು ಈ ಬ್ಯಾಗಿಂದ ಬೇಕಾದ ಥಿಂಗ್ಸ್ ನಾನು ಆ ಬ್ಯಾಗಿಗೆ ಹಾಕೋಬೇಕು. ನೆಕ್ಸ್ಟ್ ಇದು ಮಿನಿ ಪರ್ಸನಲ್ ನೋಡೋಣ. ಲಿಪ್ಸ್ಟಿಕ್ ಲಿಪ್ ಬಾಮ್ ಚುಂಗಂದೆ ಬೇಡ, ಲಿಪ್ಸ್ಟಿಕ್ ಬಾಮ್ ತಗೊಳ್ಳೋಣ. ನೆಕ್ಸ್ಟ್ ಕ್ಯಾಪಿನ ಒಂದು ಗ್ಲಾಸಿನ ಒಂದು ಪ್ಯಾನ್ ಇದೆ, ತಗೊಳ್ಳೋಣ. ಓಕೆ, ಇನ್ನು ಹಿಜಾಬ್ದು ರೋಟಿ ಇದೆ, ಅದು ಅವಶ್ಯಕತೆ, ಸೊ ಅದು ತಗೊಳ್ಳೋಣ. ಓಕೆ, ಸತಿ ಕಳಿಸ್ಕೊ. ಸೊ ಪ್ಯಾನ್ ಕ್ಯಾಪಿಂಗ್ ಇದೆ, ಇಲ್ಲ ಏನು ಮಾಡೋಣ ಕ್ಯಾಪ್ ಮತ್ತೆ ಟ್ರೈ ಮಾಡೋದು. ಅದು ಓ ಮೈ ಗಾಡ್ ಆಯಿತು, ಹೊಸದಾಗಿದೆ. ಅಲ್ಲಿ ಎಕ್ಸಾಕ್ಟ್ ಇಲ್ಲ, ನಾವು ಈಗ ಅಂತ ಹಾಕಿದ್ವಿ. ಓ ಬಸ್ಸಿಗೆ ತಗೊಳ್ಳೋಲ್ಲ, ಈಸಿ ಬಾಮ್ ಅಂತ ಚೇಂಜ್ ಇಲ್ಲ. ಇಲ್ಲ ಒಂದು 20 ರೂಪಾಯಿ ಕಾಯಿನ್ಸ್, 30 ರೂಪಾಯಿ 20 ರೂಪಾಯಿ ಇದೆ. ಇಲ್ಲಿ ನಾನು ನಾಲ್ಕು ಆನ್ ನಿಮಗೆ ಟೈಮ್ ಆಯಿತು. ಹಾಂ 9:45 9:50 ಬಸ್ಸಿಗೆ ನಾನು ಆರ್ಡರ್ ಮಾಡಬೇಕಾಗುತ್ತೆ. 300 ರೂಪಾಯಿ ಕೊಡಬೇಕು. 30 ರೂಪಾಯಿ ಬಸ್ಸಿಗೆ 300 ರೂಪಾಯಿ ಕೊಡಿ. ಹಾಗೆ ಏನು ಮಾಡೋದು ಇವತ್ತು ಎಲ್ಲ ಟೈಮ್ ಆಯ್ತು. ನಂದು ಬೇರೆ ಓಕೆ ಡನ್. ಸರಿ, ತುಂಬಾ ದಪ್ಪ ಕಾಣ್ತಾ ಇದೆಯಲ್ಲ. ಆದರೂ ನನ್ನ ಮುಂದಿನ ಕೆಲಸ ಟ್ಯಾಬ್ಲೆಟ್ ಕುಡಿಯೋದು. ಇದೊಂದು ಮಧ್ಯಾಹ್ನಕ್ಕೆ ಇದೆ, ಸೊ ತಗೋಬೇಕು. ನೀವು ಅಂದ್ಕೊಳ್ತಾ ಇರ್ಬೋದು ಉಪವಾಸ ಟೈಮಲ್ಲಿ ಬೆಳಿಗ್ಗೆ ಮಾತ್ರೆ ಕುಡಿಯೋದು ಅಂತ. ಮಾತ್ರೆ ಕುಡಿಯಬೇಕಾದ ಅವಶ್ಯಕತೆ ಇದೆ, ಸೊ ನನಗೆ ಉಪವಾಸ ಇಲ್ಲ. ಓಕೆ, ಗರ್ಲ್ಸ್ ಅಂದರೆ ಎಲ್ಲ ಟೈಮಲ್ಲಿ ಉಪವಾಸ ಕೂಡ ತೆಗಿಲಿಕ್ಕೆ ಆಗೋದಿಲ್ಲ, ಅದೆಲ್ಲರೂ ಕೂಡ ಗೊತ್ತಿರಬಹುದು. ಸೊ ಟ್ಯಾಬ್ಲೆಟ್ ಕುಡಿಯೋದಂದ್ರೆ ನನಗೆ ದೊಡ್ಡ ಟಾಸ್ಕ್. ಒನ್ ಬಾ ಬರ್ತೀನಿ. Two, three. ಕಣ್ಣಲ್ಲೇ ನೀರು ಬಂತು. ಟ್ಯಾಬ್ಲೆಟ್ ಅಂದರೆ ನನಗೆ ಅಲರ್ಜಿ. ಇವಾಗ ಕುಡಿಯೋದು ಬೇರೆ ವಿಧಿಲ್ಲ, ಸೊ ನಾನು ಕುಡಿತಾ ಇರೋದಷ್ಟೇ. ಓಕೆ ಯಪ್ಪ, ಓಕೆ ಇನ್ನು ಹೋಗೋಣ. ಹೋಗಿ ಇನ್ನು ವಿಶೇಷತೆಗಳು ಈಗಾಗಲೇ ಈ ವಿಡಿಯೋನೇ ಒಂದು 10 ನಿಮಿಷಗಳ ಕಾಲ ಹೋಗಿರಬಹುದು. ಇನ್ನು ಅಲ್ಲಿ ಹೋಗಿ ಏನೇನು ಆಗುತ್ತೆ ಅಂತ ನಾನು ಪಾರ್ಟ್ 2 ಹಾಕಬೇಕಾಗುತ್ತೆ. ನೋಡೋಣ, ನಾನು ಇದರಿಂದ ತುಂಬಾ ಕಟ್ ಮಾಡ್ತೀನಿ, ಅದು ಬೇರೆ ವಿಷಯ. ಕಟ್ ಮಾಡಲಿಕ್ಕೆ ಸುಮಾರು ಇರುತ್ತೆ ನನಗೆ. ಓಕೆ ಗಾಯ್ಸ್, ಕಂಟಿನ್ಯೂ ನೋಡೋಣ ಬನ್ನಿ. ನಾನು ರೆಡಿ ಆಗೋಷ್ಟರಲ್ಲೇ ನನ್ನ ಬಸ್ ಅದರ ಪಾಡಿಗೆ ಹೋಗಿತ್ತು. ಸೊ ನಾನಿವತ್ತು ನನಗೆ ಆಟೋವೇ ಗತಿ. ಓಕೆ,
ಸಿದ್ದಾಪುರದಲ್ಲಿ ಶಾಜಿನ್ ನೋಡಿ ಚೈನ್ ಸಾಫ್. ಸೊ ನಾನು ಹೇಳಿದ್ದೆ ಅಲ್ವಾ 2 ವರ್ಕ್ ಇತ್ತು, 2 ವರ್ಕ್ ಕೂಡ ಕಂಪ್ಲೀಟ್ ಆಗಿದೆ. ಒಂದು ಸಿದ್ದಾಪುರ, ಇನ್ನೊಂದು ವಿರಾಜಪೇಟೆ. ಸೊ ಗಾಯ್ಸ್ ಇದೆಲ್ಲ ಮುಗಿಸಿ ನಾನು ಮನೆ ರೀಚ್ ಆಗಿದ್ದೀನಿ. ತಲೆನೋವು ಸಖತ್ ತಲೆನೋವು ಆಗ್ತಿದೆ. ಸೊ ನಾನು ಅಂದ್ಕೊಂಡು ಒಂದು ಚಾಕ್ಲೇಟ್ ತಿಂತ ಈ ವಿಡಿಯೋ ಮುಗಿಸೋಣ ಅಂಥೇಳಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಕಾಣುವ. ಬಾಯ್ ಬಾಯ್.